ಡಾಕ್ಟರ್ ಎಂ.ಆರ್. ಪಾಟೀಲ ಇವರ ಈ ಸಾಧನೆಯನ್ನು, ಸಮಾಜ ಸೇವೆಯನ್ನು ಗುರುತಿಸಿ ನಮ್ಮ ಪ್ರೇಮ್ಜಿ ಫೌಂಡೇಶನ್ ಶಿಕ್ಷಣ ರತ್ನ ರಾಜ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದೆ. ಸಾಧನೆ ಅನ್ನೋದು ಸಾಧಕನ ಸ್ವತ್ತೇ ವಿನಃ ಸೋಮಾರಿಯ ಸ್ವತ್ತಲ್ಲ ಅನ್ನೋದು ನಿಜವಾಗ್ಲೂ ಪ್ರೂವ್ ಆಗಿದೆ. ಯಾರಲ್ಲಿ ಶ್ರದ್ಧೆ, ಸತತ ಪ್ರಯತ್ನ ಇರುತ್ತೋ ಅವರು ಸಾಧನೆ ಮಾಡೋದಕ್ಕೆ ಬೇಕಾದರೂ ಕೂಡ ಸಾಧನೆಯನ್ನ ಮಾಡ್ತಾರೆ ಅನ್ನೋದಕ್ಕೆ ನಮ್ಮ ಪಾಟೀಲ್ ಅವರೇ ನಿಜವಾದ ನಿದರ್ಶನ ಅಂತ ಹೇಳ್ಬೋದು. ಡಾಕ್ಟರ್ ಎಂ.ಆರ್. ಪಾಟೀಲ್ ಅವರು ಮೂಲತಃ ಬೆಳಗಾವಿಯ ಜಿಲ್ಲೆಯವರು. ಎಂ.ಆರ್. ಪಾಟೀಲ್ ತಮ್ಮ ವೃತ್ತಿಯನ್ನು ಪ್ರಥಮ ಬಾರಿಗೆ KL ಸೊಸೈಟಿಯಲ್ಲಿ ಆರಂಭಿಸ್ತಾರೆ. ಅಷ್ಟೇ ಅಲ್ಲದೆ ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ ಕೂಡ, ಓದೋದೇ ಕಷ್ಟ. ಈ ಸಂದರ್ಭದಲ್ಲಿ ಅನೇಕ ಪುಸ್ತಕಗಳನ್ನು ಬರೆದಿರುವಂತಹ ಮಹಾನ್ ವ್ಯಕ್ತಿ ಇವರು. ಶಿವಮೊಗ್ಗ ಜಿಲ್ಲೆಯ ಸಿರಾಳಕೊಪ್ಪದಲ್ಲಿ ಮಾಜಿ CM BS ಯಡಿಯೂರಪ್ಪ ಹಾಗೂ ರಾಘವೇಂದ್ರ ಯಡಿಯೂರಪ್ಪ ಅವರ ಸಂಸದರ ನಿಧಿ ಅನುದಾನದಲ್ಲಿ ಭವ್ಯ ಕಲ್ಯಾಣ ಮಂಟಪ ನಿರ್ಮಿಸಿದ್ದಾರೆ. ಡಾಕ್ಟರ್ ಎಂ.ಆರ್. ಪಾಟೀಲ ನೀರು ಸಂರಕ್ಷಣೆಗೆ ಜಾಗೃತಿ ಮೂಡಿಸುವ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ಎಂ.ಆರ್. ಪಾಟೀಲ ಅವರ ಈ ಸಾಧನೆಯನ್ನು ಗುರುತಿಸಿ ನಮ್ಮ ಪ್ರೇಮ್ಜಿ ಫೌಂಡೇಶನ್ ಇವರಿಗೆ ಶಿಕ್ಷಣ ರತ್ನ ರಾಜ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ. ನಮ್ಮ ಗಣ್ಯಾತಿ ಗಣ್ಯರು ಅವರಿಗೆ ಗೌರವವನ್ನು ನೀಡ್ತಾ ಇದ್ದಾರೆ.